ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ದಿನ ಬೆಳಗ್ಗೆಯಿಂದನೇ ಶುರು ಮಾಡ್ತಾ ಇದ್ದೀನಿ ಈ ಒಂದು ಬ್ಲಾಗ್ನ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ತಾಯಿ ಪೂಜೆ ಮಾಡೋದಿತ್ತು. ಸೊ ತಾಯಿಗೆ ಅಲಂಕಾರ ಅಥವಾ ಅಭಿಷೇಕ ಮಾಡೋದು ಉಂಟು. ಏನಕ್ಕೆ ಅಂದರೆ ವಿಗ್ರಹ ಇರೋ ಪ್ರತಿಯೊಬ್ಬರು ಮನೇಲೂ ಅಭಿಷೇಕನ ಮಾಡ್ತಾರೆ. ಸೊ ನಾವು ಕೂಡ ನಮ್ಮ ಕೈಲಾದಷ್ಟು ಅಭಿಷೇಕನ ಮಾಡ್ತಾ ಇದ್ದೀವಿ. ಇದು ಸರಿನೋ ತಪ್ಪೋ ಗೊತ್ತಿಲ್ಲ, ತಪ್ಪಿದರೆ ತಿಳ್ಕೊಳ್ಳೋಣ. ನಮಗೆ ಗೊತ್ತಿರೋ ಅಷ್ಟು ಮಟ್ಟಿಗೆ ನಾನು ಬಂದು ಅಭಿಷೇಕನ ಮಾಡ್ತೀನಿ. ಸೊ ತಾಯಿಗೆ ಅಲಂಕಾರ ಮಾಡಿ ಅಭಿಷೇಕ ಮಾಡೋದು ನನಗೊಂಥರ ತುಂಬ ಖುಷಿ. ನಾನು ಕುಂಕುಮ ಮತ್ತು ಅರಿಶಿನ, ಹಾಲಿದ್ರೆ ಹಾಲು, ಮೊಸರಿದ್ರೆ ಮೊಸರು, ಈ ಥರದ್ರಲ್ಲಿ ಅಭಿಷೇಕ ಮಾಡ್ತೀನಿ. ಪುಷ್ಪ ಅಲಂಕಾರ ಮಾಡೋದ್ರಿಂದ ಇರ್ಬೋದು, ನಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಅಭಿಷೇಕನ ಮಾಡೋದು ನನಗೆ ತುಂಬಾ ಇಷ್ಟ. ಗುರುವಾರ ಪೂಜೆ ಮಾಡಬೇಕಿತ್ತು, ಬಟ್ ಮಾಡೋಕ್ಕಾಗಿರಲಿಲ್ಲ. ಸೊ ಹಾಗಾಗಿ ಶುಕ್ರವಾರ ಪೂಜೆ ಮಾಡ್ತಾಯಿದ್ದೀನಿ. ಒಂದು ಪಾಸಿಟಿವ್ ಎನರ್ಜಿ ಅನ್ನೋದು ಬರುತ್ತೆ ಪೂಜೆ ಮಾಡೋದ್ರಿಂದ. ಸೊ ಹಾಗಾಗಿ ನಾಳೆ ಶ್ರಾವಣ ಶನಿವಾರ ಆಗಿತ್ತು, ಕಡೆಯ ಶ್ರಾವಣ ಶನಿವಾರ. ನಾನು ನನ್ನ ಕೈಯಾರೆ ಎಲೆ ಹಾರನ ಮಾಡಿ ದೇವರಿಗೆ ಅರ್ಪಿಸ್ತೀನಿ. ಇದು ನಾನು ಪ್ರತಿ ವಾರ ಮಾಡ್ಕೊಂಡು ಬಂದಿದ್ದೀನಿ. 51 ಅಥವಾ 108 ನಮ್ಮ ಶಕ್ತಿ ಅನುಸಾರ ಎಷ್ಟಿದೆ ಅಷ್ಟು ನಾನು ನನ್ನ ಕೃಷ್ಣನಿಗೆ ಅಥವಾ ನನ್ನ ರಾಮನಿಗೆ ಎಲೆ ಹಾರನ ಅರ್ಪಿಸ್ತೀನಿ. ಅದು ಮನಸ್ಸಿಗೆ ಒಂಥರ ತೃಪ್ತಿ ಕೊಡುತ್ತೆ. ಅರ್ಸ್ಕೊಂಡು ಕೂಡ ಮಾಡ್ಬೋದು, ಇಲ್ಲಾಂದರೂ ನೀವು ಏನಾದರೂ ಒಂದು ಕೋರಿಕೆ ಇಟ್ಟು ನೀವು ಮಾಡ್ಬೋದು. ಪೂಜೆನೆಲ್ಲ ಮಾಡೋದ್ರಿಂದ ಆ ದಿನ ಫುಲ್ಲು ನಮಗೆ ಪಾಸಿಟಿವ್ ಎನರ್ಜಿ ಆಗಿರ್ಬೋದು, ನಮ್ಮ ಮನಸ್ಸಿಗೆ ತೃಪ್ತಿ ಅಂತ ಅನಿಸುತ್ತೆ. ಆವತ್ತಿನ ಕೆಲಸ ಎಲ್ಲ ಚೆನ್ನಾಗಿ ನಡೆಯುತ್ತೆ ಅನ್ನೋದು ಒಂದು ನಂಬಿಕೆ, ನನ್ನ ನಂಬಿಕೆ. ಸೊ ದೇವರಿಗೆಲ್ಲ ಪೂಜೆ ಎಲ್ಲ ಮುಗಿಸಿ ನಾನು ಕೂಡ ತುಂಬ ಚೆನ್ನಾಗಿ ರೆಡಿಯಾದೆ. ಸೊ ರೆಡಿಯಾಗೋದು ಒಂಥರ ಖುಷಿ. ಏನಕ್ಕೆ ಅಂತ ಅಂದರೆ ಯಾರಿಗೋ ನಾವು ಚೆನ್ನಾಗಿ ಕಾಣಿಸ್ಲಿ ಅಂತಲ್ಲ, ನಮಗೆ ನಾವು ಖುಷಿ ಕೊಡೋ ಹಾಗೆ ರೆಡಿ ಆಗೋದು ಕೂಡ ಒಂದು ಹ್ಯಾಪಿ ಮೂಮೆಂಟ್. ಸೊ ಇವತ್ತು ಟೂರ್ನಮೆಂಟ್ ಇರೋದ್ರಿಂದ ಬೇಗ ಆಫೀಸಿಗೆ ಹೋಗಬೇಕಿತ್ತು. ಸೊ ಹೋಗಿ ಎಲ್ಲ ಕೆಲಸನೂ ಮಾಡ್ತಾಯಿದ್ದೆ. ಎಲ್ಲ ಕೆಲಸನೂ ಮುಗಿದಿದೆ. ಟೂರ್ನಮೆಂಟು ಇದು ಫಸ್ಟ್ ಟೂರ್ನಮೆಂಟ್ ಎಕ್ಸ್ಪೀರಿಯನ್ಸ್ ನನಗೆ. ನೋಡಬೇಕು ಯಾವ ಥರ ಆಗುತ್ತೆ ಅಂತ. ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿಸಿದ್ದೀನಿ. ಸ್ನ್ಯಾಕ್ಸು ಅಥವಾ ಪ್ರಿಂಟೌಟಿಂದ ಇಟ್ಟು ಏನೇನು ಬೇಕೋ ಅವ್ರು ಏನೇನು ಹೇಳಿದ್ರು ಎಲ್ಲ ತಂದಿಟ್ಟಿದ್ದೀನಿ. ಸ್ವಲ್ಪ ಕ್ಲೀನಿಂಗ್ ಇದೆ, ಕ್ಲೀನಿಂಗ್ ಮಾಡ್ತಿದ್ದಾರೆ. ಅಂದ್ಬಿಟ್ರೆ ಎಲ್ಲ ರೆಡಿಯಾಗಿದೆ. ನೋಡಬೇಕು ಯಾವ ಥರ ಆಗುತ್ತೆ. ನಾನು ನಿಮಗೆ ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ನಂತರ ಯಾರಾದರೂ ಫಸ್ಟ್ ಟೈಮ್ ಟೂರ್ನಮೆಂಟ್ ಆರ್ಗನೈಸ್ ಮಾಡ್ತಿದ್ರೆ ಒಂದು ಐಡಿಯಾ ಬರುತ್ತೆ. ಆ್ಯಂಡ್ ನೋಡಬೇಕು, ಇದು ಫಸ್ಟ್ ಐಡಿಯಾ ನಮ್ಮದು ಕೂಡ. ಹಾಂ ಇಂಡಿಯಾ ಹಾಂ ಒಂದು ಗೋಲ್ಡನ್ ಇಂಟರ್ನ್ಯಾಷನಲ್, ಇಬ್ಬರು ಇಂಟರ್ನ್ಯಾಷನಲ್. ಇಲ್ಲೊಬ್ಬರು ನಿಂತಿದ್ದ ನೋಡಿ, ರೇಣುಕಾ ಪ್ರಸಾದ್ ಅಂತ ಇದ್ರು, ಮತ್ತು ರಾಘವನ್ ಸರ್.